ಮೊಸಳೆ ಸೆರೆ ಹಿಡಿದ ಅರಣ್ಯ ಅಧಿಕಾರಿಗಳು. ಮುದ್ದೇಬಿಹಾಳ ತಾಲೂಕಿನ ಬಂಗಾರಗುಂಡ ಗ್ರಾಮದ ಕೃಷ್ಣಾ ನದಿ ಹಿನ್ನೀರಿನಲ್ಲಿದ್ದ ಮೊಸಳೆ ನಿಟ್ಟುಸಿರು ಬಿಟ್ಟ ಗ್ರಾಮಸ್ಥರು. ಮೊಸಳೆ ಮರಿಗಳು ಕೂಡ ಸೆರೆ. 2 ವರ್ಷಗಳಿಂದ ಮುದ್ದೇಬಿಹಾಳ ತಾಲೂಕಿನ ಬಂಗಾರಗುಂಡ ಗ್ರಾಮದ ಕೃಷ್ಣಾ ನದಿ ಹಿನ್ನೀರಿನಲ್ಲಿದ್ದ ಮೊಸಳೆ ಮತ್ತು ಅದರ ಮರಿಗಳನ್ನು ಅರಣ್ಯ ಅಧಿಕಾರಿಗಳು ಸೆರೆ ಹಿಡಿದಿದ್ದಾರೆ. ಆಡು, ಕುರಿ, ದನಗಳ ಮೇಲೆ ದಾಳಿ ಮಾಡಿ ಜೀವಹಾನಿ ಮಾಡುತ್ತಿದ್ದ ಮೊಸಳೆಯನ್ನ ಗ್ರಾಮಸ್ಥರ ಮಾಹಿತಿಯ ಮೇರೆಗೆ ಅಧಿಕಾರಿಗಳು ಸೆರೆ ಹಿಡಿದಿದ್ದಾರೆ. ಕೊನೆಗೆ ಆ ಮೊಸಳೆ ಮತ್ತು ಮರಿಗಳನ್ನ ನದಿಗೆ ಬಿಟ್ಟಿರುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಸರ್, ಎಲ್ಲಿ ಸಿಕ್ತು ಸರ್ ಇದು? ಇದು ಬಂಗಾರಗುಂಡ ಗ್ರಾಮದ ನದಿ ಕೃಷ್ಣಾ ನದಿ ದಂಡೆ ಹತ್ರ ಇರುವಂತ ಮಲ್ಲಿಕಾರ್ಜುನ ಅರ್ವಾರ್ ಅಂತ ಅಂಬೋರ ಜಮೀನಿನ ಹತ್ರ ಇದು ಒಂದು 2 ಕುರಿ ಹೊಡೆದತ್ತಂತ ಕೇಳಿ ನಮಗೆ ನಿನ್ನೆ ದಿನ ಅಂದ್ರೆ ದಿನಾಂಕ 27ನೇ ತಾರೀಕಿನಂದ್ರೆ ನಮ್ಗೆ ಮಾಹಿತಿ ಬಂದಿತ್ತು. ಕಾರಣ ಅದ್ರ ಸಲುವಾಗಿ ನಾನು ಹೋಗಿ ಫಸ್ಟ್ ಅದ ಪ್ಲೇಸ್ ನೋಡ್ಬೇಕಂತ ಹೇಳಿ ಪ್ಲೇಸ್ ನೋಡಿದೆ. ಮತ್ತು ಅಲ್ಲಿ ಅದು ಇದ್ದಿದ್ದು ಕೂಡ ನನಗೆ ಅದು ಕಂಡಿದ್ದರಿಂದ ನಾನು ಇಲ್ಲಿ ನಾಗೇಶ್ ಮಪ್ಗಾರ್ ಅಂತ ಹೇಳಿ ನಿಡಗುಂದಿ ಪಟ್ಟಣದವರು ಮೊಸಳೆ ಹಿಡಿಯೋದ್ರಲ್ಲಿ ಹೆಚ್ಚು ಕಡಿಮೆ ಪರಿಣಿತರು ಅವರು. ಅದಕ್ಕಾಗಿ ಅದನ್ನ ಬೃಹತ್ ಗಾತ್ರದ ಮೊಸಳೆ ಇರೋದ್ರಿಂದ ಅದನ್ನ ಸೆರೆ ಹಿಡಿಯೋ ಸಲುವಾಗಿ ಅವ್ರು ಅಲ್ಲಿಂದ ಕರೆಸ್ಕೊಂಡು ಇವತ್ತು ಕಾರ್ಯಾಚರಣೆ ನಡೆಸಿ ಇವತ್ತಿಂದ ಹಿಡಿದು ಬೇರೆ ಕಡೆ ಸ್ಥಳಾಂತರ ಮಾಡ್ತಾರೆ. ಎಷ್ಟಿದಾವೆ ಸರ್? ಇದು ಒಂದಿದೆ, ಅದ್ರ ಜೊತೆಗೆ 2 ಮರಿ ಇದಾವೆ. 2 ಮರಿ ಇದಾವೆ ಸರ್.